बीएपीएस संस्था के वरिष्ठ संत वर्य पूज्य कोठारी भक्ति प्रियदास स्वामी जी से माननीय प्रधानमंत्री श्री मिल रहे हैं। और अब माननीय प्रधानमंत्री श्री आए हैं बेनमून पिलर्स के पास। कुल मिलाकर 14 से स्तंभों से बना यह आकर्षक स्तंभ 12 कारीगरों ने 1 साल की मेहनत से बनाया है और इस मंदिर के निर्माण में पुरुषार्थ करने वाले संतों से माननीय प्रधानमंत्री श्री की मुलाकात हो रही है। सात शिखर, 12 सामरण, 402 स्तंभों से बना यह बीएपीएस हिंदू मंदिर अपने आप आकर्षक और प्रभावक है। ओम श्री पद्मावती श्रीनिवासाय नमः। पुष्पाणि समर्पयामि। ओम श्री संकल्प पूर्ति स्वरूप गुरुवर्य प्रमुख स्वामी महाराजाय नमः। पुष्पाणि समर्पयामि। बीएपीएस हिंदू मंदिर के संकल्पकर्ता परम पूज्य ब्रह्म स्वरूप श्री प्रमुख स्वामी महाराज के चरणों में अपनी पुष्पांजलि माननीय प्रधानमंत्री श्री जी ने समर्पित की। स्वामी जी को माननीय प्रधानमंत्री श्री अपने पिता तुल्य समझते थे और अत्यंत गाढ़ अनुराग से स्वामी जी के साथ माननीय श्री मोदी जी संलग्न थे। उन्होंने भक्ति भावपूर्वक अपनी पुष्पांजलि समर्पित की। ओम श्री धर्मशास्त्रे अय्यप्पा स्वामिने नमः। पुष्पाणि समर्पयामि। दो 2019 से इस मंदिर के निर्माण की प्रक्रिया का प्रारंभ हुआ था और आज 5 साल में यह मंदिर संपन्न हुआ है। उसमें विभिन्न ज्ञाति, विभिन्न धर्म, विभिन्न देश के सभी लोगों ने कंधे से कंधा मिलाकर पुरुषार्थ किया है। ओम श्री सभक्त मंडल सीतारामाय नमः।
पुष्पाणि समर्पयामि। मंदिर के निर्माण में पुरुषार्थ करने वाले, योगदान देने वाले सभी को मिलते मिलते माननीय प्रधानमंत्री श्री आगे बढ़ रहे हैं। ओम श्री सभक्तमंडल उमा महेश्वराय नमः। पुष्पाणि समर्पयामि। BAPS के वरिष्ठ संत ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಪ್ರಧಾನಿ ನರೇಂದ್ರ ಮೋದಿ ಅಬುಧಾಬಿಯಲ್ಲಿ ಮೊದಲ ಮಂದಿರವನ್ನ ಉದ್ಘಾಟನೆ ಮಾಡಿದ್ದಾರೆ. माननीय प्रधानमंत्री श्री मोदी ಇನ್ನು ಅದೇ ರೀತಿಯಾಗಿ 1997ರಿಂದ ನಿರಂತರವಾಗಿ ಒಂದು ಬಯಕೆ ಇತ್ತು, ಅಬುಧಾಬಿಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅಂತ. ಅನೇಕರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ 2017ರಲ್ಲಿ ಈ ಒಂದು ಪ್ರಯತ್ನ ಸಫಲ ಆಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಬುಧಾಬಿಗೆ ತೆರಳಿದ್ರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 2017ರಲ್ಲಿ ಈ ಒಂದು ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. 27 ಎಕರೆ ಜಮೀನನ್ನ ಅಲ್ಲಿನ ಕ್ರೌನ್ ಪ್ರಿನ್ಸ್ ನೀಡಿದ್ರು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಭೂಮಿ ಪೂಜೆಯನ್ನ ಮಾಡ್ತಾರೆ. 2019ರಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಗತ್ತೆ. ಇದಕ್ಕಾಗಿ ಭಾರತದಿಂದ ಕಲ್ಲಿನ ಶಿಲ್ಪಗಳನ್ನು ತೆಗೆದುಕೊಂಡು ಹೋಗಲಾಗತ್ತೆ. ಇಲ್ಲಿ ಅನೇಕ ಶಿಲ್ಪಿಗಳಿದ್ರು. ಆ ಶಿಲ್ಪಿಗಳ ಮೂಲಕವಾಗಿ ಕೆತ್ತನೆ ಕಾರ್ಯವನ್ನ ರಾಜಸ್ಥಾನದಲ್ಲಿ ಮಾಡಲಾಗತ್ತೆ. ರಾಜಸ್ಥಾನದಲ್ಲಿ ಕೆತ್ತನೆ ಮಾಡಿರುವಂತಹ ಶಿಲ್ಪಗಳನ್ನು ಅಲ್ಲಿಂದ ಗುಜರಾತ್ಗೆ ಸಾಗಾಟ ಮಾಡಲಾಗತ್ತೆ. ಗುಜರಾತ್ನಲ್ಲಿ ಬಂದರಿನ ಮೂಲಕವಾಗಿ, ಹಡಗುಗಳ ಮೂಲಕವಾಗಿ ಅದನ್ನ ಅರಬ್ಗೆ ಸಾಗಿಸುವಂತಹ ಕೆಲಸವನ್ನ ಮಾಡಲಾಗತ್ತೆ. ಇನ್ನು ಅದೇ ರೀತಿಯಾಗಿ ಏನೇನಿದೆ ಈ ಒಂದು ದೇವಸ್ಥಾನದ ಸಂಕೀರ್ಣದಲ್ಲಿ ಅಂತ ನಾವು ನೋಡಿದ್ದೆ ಆದರೆ ಆಂಪಿ ಥಿಯೇಟರ್ ಇದೆ, ಗ್ಯಾಲರಿ, ಲೈಬ್ರರಿ, ಫುಡ್ ಕೋರ್ಟ್, ಮೀಟಿಂಗ್ ಹಾಲ್ ಇದೆ. 5,000 ಜನರು ಅಲ್ಲಿ ಉಳಿದುಕೊಳ್ಳೋದಕ್ಕೆ 2 ಸಮುದಾಯ ಭವನಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಇದನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಯಾವ ಕಲ್ಲುಗಳನ್ನು ಬಳಕೆ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಸರಿಸುಮಾರು 50 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ತಾಪಮಾನವನ್ನ ಅದು ಸಹಿಸಿಕೊಳ್ಬೇಕು. ಆ ರೀತಿಯಾಗಿ ಅದನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬರುತ್ತೆ. ಇದೇ ಕಾರಣಕ್ಕಾಗಿ ಗುಲಾಬಿ ಮರಳುಗಲ್ಲುಗಳನ್ನ ಇಲ್ಲಿ ಬಳಕೆ ಮಾಡಲಾಗತ್ತೆ. ಇದು 50 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಕೂಡ ಬಿಸಿಲಿನ ತಾಪಮಾನವನ್ನ ಸಹಿಸಿಕೊಂಡು ಒಳಗಿನ ಟೆಂಪರೇಚರ್ ಏನಿದೆ ಅದನ್ನ ನಾರ್ಮಲ್ ಟೆಂಪರೇಚರ್ನಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿಯನ್ನ ಹೊಂದಿದೆ. ಅಮೃತ ಶಿಲೆಯಿಂದ ಇದನ್ನ ವಿನ್ಯಾಸ ಮಾಡಲಾಗತ್ತೆ. ಅಮೃತ ಶಿಲೆಯ ಮುಂಭಾಗದಲ್ಲಿ 7 ಗೋಪುರಗಳನ್ನು ನಿರ್ಮಾಣ ಮಾಡಲಾಗತ್ತೆ. ಇನ್ನು ಈ ಗೋಪುರ ಇದೆಯಲ್ಲ, ಇದರಲ್ಲೂ ಕೂಡ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರುತ್ತೆ. ಇದನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗೋಪುರ ನಿರ್ಮಾಣ ಮಾಡಬೇಕಾದ್ರೆ ಹಲವಾರು ಪ್ರಶ್ನೆಗಳು ಬರುತ್ತೆ. ಅರಬ್ಬರ ನಾಡಲ್ಲಿ ಗೋಪುರಗಳು ಬೇಡ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬಂದಂತಹ ಸಂದರ್ಭದಲ್ಲಿ ಕ್ರೌನ್ ಪ್ರಿನ್ಸ್ ಅವರು ಯಥಾವತ್ತಾಗಿ ನಿಮ್ಮ ವಿಧಿವಿಧಾನಗಳ ಮೂಲಕವಾಗಿ ಯಾವ ರೀತಿಯಾಗಿ ದೇವಾಲಯ ನಿರ್ಮಾಣ ಮಾಡಬೇಕು, ಕಳಶ ಆಗಿರಬಹುದು, ಈ ರೀತಿಯಾಗಿ ಏನೆಲ್ಲ ನಿರ್ಮಾಣ ಮಾಡ್ತೀರಿ ಎಲ್ಲವನ್ನು ಕೂಡ ನಿರ್ಮಾಣ ಮಾಡಿ, ನಮ್ಮ ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದಾದ ಬಳಿಕ ರಾಮ ಮಂದಿರದ ವಿನ್ಯಾಸದಲ್ಲೇ ಅದನ್ನ ಕಟ್ಟುವಂತಹ ಕೆಲಸವನ್ನ ಕೂಡ ಮಾಡಲಾಗತ್ತೆ.
UAE ದೇಶದ ಎಮಿರೇಟ್ಸ್ನ ಪ್ರತಿನಿಧಿಸುವಂತಹ ಗೋಪುರಗಳು ಕೂಡ ಇಲ್ಲಿ ನಿರ್ಮಾಣ ಆಗತ್ತೆ. 40,000 ಕ್ಯೂಬಿಕ್ ಮೀಟರ್ ಘನ ಮೀಟರ್ನ ಒಂದು ಮರಳುಗಲ್ಲುಗಳನ್ನ ಇದರಲ್ಲಿ ಬಳಕೆ ಮಾಡಲಾಗಿದೆ. 40,000 ಕ್ಯೂಬಿಕ್ ಮೀಟರ್ನ ಅಮೃತ ಶಿಲೆಗಳನ್ನ ಬಳಕೆ ಮಾಡಲಾಗಿದೆ. 1,80,000 ಘನ ಮೀಟರ್ ಈ ಮರಳುಗಲ್ಲು ಅಂದ್ರೆ ಗುಲಾಬಿ ಮರಳುಗಲ್ಲೇನಿದೆ ಇದನ್ನ ಬಳಕೆ ಮಾಡಲಾಗಿದೆ. ಇದರಲ್ಲಿ 18 ಲಕ್ಷ ಇಟ್ಟಿಗೆಗಳಿಂದ ನಾರಾಯಣ ಸ್ವಾಮಿ ದೇಗುಲವನ್ನ ನಿರ್ಮಾಣ ಮಾಡಲಾಗುತ್ತೆ. ಇನ್ನು ಇಷ್ಟೊಂದು ಇಟ್ಟಿಗೆ ಯಾಕಪ್ಪ ಇಲ್ಲಿ ಬಳಕೆಯಾಯಿತು ಅನ್ನುವಂತಹ ಪ್ರಶ್ನೆ ಕೂಡ ಬರಬಹುದು. ಈ ಮರಳು ಭೂಮಿ ಇದೆಯಲ್ಲ, ಅದರಲ್ಲಿ ಭೂಮಿ ಸಾಕಷ್ಟು ಮೆತ್ತನೆಯ ಒಂದು ಭೂಮಿ ಇರುತ್ತೆ. ಗಟ್ಟಿಯಾಗಿರುವಂತಹ ನೆಲ ಸಿಗಬೇಕು ಅಂತಂದ್ರೆ ಆಳದಲ್ಲಿ ಅದನ್ನ ಕೊರೆಯುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಬೇಸ್ಮೆಂಟ್ ರೆಡಿ ಮಾಡ್ಕೊಳ್ಬೇಕಲ್ವಾ, ಅದಕ್ಕಾಗಿ ಆಳವಾಗಿ ಮೀಟರ್ ಗಟ್ಟಲೆ ಕೆಳಗಡೆ ಕೊರೆದು ಅದರಲ್ಲಿ ಸಿಮೆಂಟ್ ಅನ್ನ ಹಾಕಿ ಕಾಂಕ್ರೀಟ್ ಅನ್ನ ಹಾಕಿ ಒಂದು ಗಟ್ಟಿಯಾಗಿರುವಂತಹ ನೆಲವನ್ನ ಕಟ್ಕೊಳ್ಬೇಕಾಗತ್ತೆ. 1,80,000 ಘನ ಮೀಟರ್ ಮರಳು ಕಲ್ಲುಗಳನ್ನ ಇದರಲ್ಲಿ ಬಳಕೆ ಮಾಡಲಾಗಿದೆ. 18 ಲಕ್ಷ ಇಟ್ಟಿಗೆಗಳಿಂದ ನಾರಾಯಣ ಸ್ವಾಮಿ ದೇಗುಲ ನಿರ್ಮಾಣ ಮಾಡಲಾಗಿದೆ. ಇನ್ನು BAPS ಅನ್ನುವಂತಹ ಸಂಸ್ಥೆ, ಈ ಸಂಸ್ಥೆ ದೇಗುಲವನ್ನ ನಿರ್ಮಾಣ ಮಾಡಿದೆ. BAPS ಬೋಚ ಸನ್ಯಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ಇದು. 18ನೇ ಶತಮಾನದ ಕೊನೆಯಲ್ಲಿ ಮೈದಾಳಿರುವಂತಹ BAPS ಸಂಸ್ಥೆ ಇದನ್ನ ನಿರ್ಮಾಣ ಮಾಡಿದೆ. 108 फुट ऊंचा, 262 फुट लंबा और 180 फुट चौड़ा यह मंदिर, उसमें कुल मिलाकर